आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओं। श्रीशाः पाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗ್ರಂಥ ಮಾಲಿಕ ಗದ್ಯ ರೂಪವಾಗಿದೆ. 180 ಗದ್ಯಗಳು 18 ಪುರಾಣಗಳ ವಿಶೇಷ ತಾತ್ಪರ್ಯವನ್ನು ತಿಳಿಸ್ತಾ ಇದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಹೆಸರೇ ಹೇಳಿದಂತೆ ಪುರಾಣಗಳಲ್ಲಿರತಕ್ಕಂಥ ಮಹತ್ ವಿಷಯವನ್ನೇ ಚೆಲ್ಲುತ್ತಿದೆ. ಅದೇ ಪುರುಷೋತ್ತಮ ತತ್ವ ಎಂಬುದನ್ನಾಗಿ ನಾವು ತಿಳಿಯಲೇಬೇಕು. ನಾವು ಕೌರ್ಮ ಪುರಾಣದ ಚಿಂತನೆಯನ್ನು ಮಾಡುತ್ತಿದ್ದೆವು. ಮುಂದಿನ ಕೌರ್ಮ ಪುರಾಣದ ವಿಷಯ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಜ್ಞವಾನ್. ವೇದವ್ಯಾಸರ ಸ್ವರೂಪವನ್ನು, ವೇದವ್ಯಾಸರ ಅವತಾರವನ್ನು ನಮಗೆ ತಿಳಿಸುವ ದಿವ್ಯ ಮಂತ್ರ ಕೂರ್ಮ ಪುರಾಣದ ಮುಂದೆ ನಮಗೆ ತಿಳಿತಾ ಇದೆ. ವೇದವ್ಯಾಸದೇವರು 3ನೇ ಯುಗವನ್ನು ಆರಂಭ ಮಾಡಿಕೊಂಡು ಬಹು ಯುಗಗಳಲ್ಲಿ ಅವತಾರ ಮಾಡಿದರು. ತೃತೀಯಂ ಯುಗಂ ಆರಭ್ಯ ವ್ಯಾಸಃ ಬಹುಶಃ ಜಜ್ಞವಾನ್. ವೇದವ್ಯಾಸರ ರೂಪ ಬೇರೆ ಎಲ್ಲ ರೂಪವೂ ಸಹ ಅನಂತ ರೂಪ ಅನಂತ ಪ್ರಕಾರವಾಗಿದ್ದರೂ ಸಹ ಒಂದು ಸಾರಿ ಪ್ರಕಟವಾಗಿದ್ದು ಅಂತ ಕೇಳುತ್ತೇವೆ. ರಾಮಾಯಣದಲ್ಲಿ ರಾಮ, ಕೃಷ್ಣ ಅವತಾರದಲ್ಲಿ ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ ಎಲ್ಲವನ್ನು ಸಹ ಒಂದೊಂದು ರೂಪವನ್ನು ನಾವು ಕೇಳುತ್ತೇವೆ, ಒಂದು ಕಾಲದಲ್ಲಿ ಕೇಳುತ್ತೇವೆ. ಆದರೆ ವಿಶೇಷವಾಗಿ ತಿಳಿಯತಕ್ಕಂಥದ್ದು ವೇದವ್ಯಾಸರ ರೂಪ 3ನೇ ಮನ್ವಂತರದಿಂದ ಬಹು ಮನ್ವಂತರಗಳಲ್ಲಿ ಕಾಣಿಸಿಕೊಂಡರು ಎಂದು ತಿಳಿಸ್ತಾ ಇದ್ದಾರೆ. ಈ ಕೂರ್ಮ ಪುರಾಣದ ವಿಶೇಷ ವಾಕ್ಯ ನಮಗೆ ಅತಿ ಸಂಭ್ರಮವನ್ನು ತಂದು ಕೊಡ್ತಾ ಇದೆ. ಏಕೆಂದರೆ ರಾಮಕೃಷ್ಣಾದಿಗಳು ಒಂದು ಸಲ ಅವತಾರ ಹುಟ್ಟಿದರು ಅಂತ ನಾವು ಅಂದ್ಕೊಂಡ್ರೆ, ವೇದವ್ಯಾಸರು 5 ಸಾರಿ ಹುಟ್ಟಿದರೇನು, 5 ಸಾರಿ ಜನ್ಮ ಪಡೆದರೇನು, 5 ಸಾರಿ ವ್ಯಕ್ತಪರಾದರೇನು ಎಂಬ ಕುತೂಹಲವನ್ನು ಹುಟ್ಟಿಸುತ್ತದೆ. ತೃತೀಯಂ ಯುಗಮಾರಭ್ಯ ವ್ಯಾಸಃ ಬಹುಶು ಜಜ್ಞವಾನ್. 3 ಯುಗದಿಂದ ನಂತರದಲ್ಲಿ ಬಹು ಮಾನಗಳಲ್ಲಿ ಎಂದ ಕಾಲದಲ್ಲಿ ವೇದವ್ಯಾಸದೇವರು ವ್ಯಕ್ತರಾದರು ಎಂದು ತಿಳಿಸಿದ್ದಾರೆ. ಈಗ ನಾವು ವಿಶೇಷವಾಗಿ ಏನು ತಿಳಿಯಬೇಕು? ವೇದವ್ಯಾಸ ಸ್ವರೂಪ ಎಂಥದ್ದು? 5 ಸಾರಿ ವೇದವ್ಯಾಸರು ಅವತಾರ ಮಾಡಿದ ವಿಶೇಷ ಪ್ರಸಂಗ ಏನು? ಎರಡನ್ನೂ ನಾವು ತಿಳಿದುಕೊಂಡಾಗ ವೇದವ್ಯಾಸರ ವಿಶೇಷ ಅನುಗ್ರಹ ನಮಗೆ ಆಗುವುದು. ಏಕೆಂದರೆ ಸಕಲ ವಾಗ್ಮಯಗಳಿಗೆ ಪಿತೃಗಳಾದ ಆದಿ ನಿಯಾಮಕರಾದ ಭಗವಂತರ ರೂಪವೇ ವೇದವ್ಯಾಸರ ರೂಪ. ಅವರನ್ನು ನಾವು ವಿಶಿಷ್ಟಾಕಾರವಾಗಿ ತಿಳಿದರೆ ಮಾತ್ರ ಸಕಲ ಶಬ್ದವನ್ನು ನಾವು ತಿಳಿಯಲು ನಮಗೆ ಯೋಗ್ಯತೆ ಬರುತ್ತದೆ. ಇಲ್ಲದಿದ್ದರೆ ಇಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಎಂಬುದಾಗಿ ಪ್ರಖ್ಯಾತವಾಗಿದೆ. ಆದ್ದರಿಂದ ವೇದವ್ಯಾಸದೇವರು 5 ಸಾರಿ ಅವತರಿಸಿದರು ಎಂದು ತಿಳಿಯಬೇಕು. ಇದನ್ನು ಭಾಗವತ 1ನೇ ಸ್ಕಂದದ 3ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ವೇದವ್ಯಾಸದೇವರೇ ನುಡಿದು ತೋರಿಸಿದ್ದಾರೆ. ಭಾಗವತದಲ್ಲಿ 3ನೇ ಸ್ಕಂದ 16 ಕಲೆಯ ಪುರುಷ
ಪುರುಷನ ಹೇಗೆ ಉತ್ಪತ್ತಿಯಾಯಿತು, ಭಗವಂತ ಅಲ್ಲಿ ಹೇಗೆ ಸನ್ನಿಧಾನವನ್ನು ಇಟ್ಟ ಪುರುಷನಾದ ಎಂಬುದನ್ನು ತಿಳಿಸಿದಾಗ, ನಂತರ ಇಲ್ಲಿ ವೇದವ್ಯಾಸರ ಅವತಾರವನ್ನು ಹೇಳುವಾಗ ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೆ ವೇದತರೋ ಶಾಖ ದೃಷ್ಟ್ವಾ ಪುಂಸೋ ಅಲ್ಪಮೇಧಸ. ವೇದವ್ಯಾಸರ ಅವತಾರ ಶ್ರೀಹರಿ ತನ್ನ 17ನೇ ಅವತಾರ. ಶ್ರೀ ವೇದವ್ಯಾಸ ಅವತಾರದಲ್ಲಿ ಪರಾಶರ ಎಂಬ ಋಷಿಗಳಿಂದ ಅವರ ಪತ್ನಿಯಾದ ಸತ್ಯವತಿ ದೇವಿಯಲ್ಲಿ ಅವತರಿಸಿ ಅಲ್ಪಜ್ಞಾನಿಗಳಾದ ಜನರನ್ನು ನೋಡಿ ಅವರ ಅನುಗ್ರಹಕ್ಕಾಗಿ ವೇದಗಳನ್ನು ಋಗ್ವೇದಾದಿ ಶಾಖೆಗಳಾಗಿ ವಿಭಾಗ ಮಾಡಿದರು. ಇವರ ಹೆಸರೇನು? ವೇದವನ್ನು ವಿಭಾಗ ಮಾಡಿದ್ದರಿಂದ ವೇದ ವ್ಯಾಸ ಎಂದ ಹೆಸರು. ಇಂತಹ ವೇದವ್ಯಾಸದೇವರು ಎಂಥವರಪ್ಪ ಅಂದರೆ, ಮಧ್ವಾಂತರ್ಗತ ವೇದವ್ಯಾಸೋ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ತತ್ವವಾದಿಗಳೆಲ್ಲ ಕೆಡಲು, ವೇದವಾದಿಗಳೆಲ್ಲ ಕೆಡಲು, ತತ್ವವಾದಿ ಜನರು ಬಾಯ್ಬಿಡಲು, ಮೇದಿನಿ ಸುರರು ಮೊರೆಗಿಡಲು, ನಾನಾ ವೇದ ವಿಭಾಗ ರಚಿಸಲು, ಮೋದದಿಂದ ತದರ್ಥ ಬೋಧಕ ಸೂತ್ರ ಶಾಸ್ತ್ರ ಪುರಾಣ ವಿರಚಿತ, ವಾದಿಗಳ ವಿವಾದ ಮಾಡಿದ ಸಾಧು ವಂದಿತ ಬಾದರಾಯಣ ಎಂದು ಶ್ರೀವಾದಿರಾಜರು ಕೊಂಡಾಡಿದ್ದಾರೆ. ಮಧ್ವಾಂತರ್ಗತ ವೇದವ್ಯಾಸ ಮಮ ಹೃದಯನುರವಾಸ, ಸದ್ವಿದ್ಯಾ ಕೊಡು ಶ್ರೀಕೃಷ್ಣದಯ ಪಾಯಿನ ಚಿದಚಿದ್ ವಿಲಕ್ಷಣ ತತ್ಪಾದ ವ್ಯಬ್ಧವ ತೋರೋ ಎಂದು ಜಗನ್ನಾಥದಾಸರು ತೋರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಿಶೇಷ ಅವತಾರ ರೂಪವನ್ನು ಚಿತ್ರಿಸುವಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅದು ಕೂರ್ಮ ಪುರಾಣದ ವಾಕ್ಯವನ್ನೇ ತಿಳಿಸಿದ್ದಾರೆ. ರಾಮಾತ್ ಪೂರ್ವಮಪ್ಯಾಸಿ ವ್ಯಾಸಾವತಾರ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿವಾನ್ ಇತಿ ಕೌರ್ಮಿ. ರಾಮಾವತಾರಕ್ಕಿಂತ ಮೊದಲು ವೇದವ್ಯಾಸ ದೇವರನ್ನು ಹೇಗೆ ಹೇಳಿದ್ದಾರೆ ಅಂದರೆ, ತ್ರೇತಾಯುಗದಲ್ಲಿ ರಾಮಾವತಾರವಾಗಿದ್ದು ದ್ವಾಪರ ಯುಗದಲ್ಲಿ ವ್ಯಾಸಾವತಾರವಾಗಿದೆ ಎಂದು ಗ್ರಂಥಾಂತರಗಳಲ್ಲಿ ಸಿದ್ಧವಾಗಿದೆ ಎಂಬ ಶಂಕ ನಿವಾರಣೆಗಾಗಿ ಆಚಾರ್ಯ ನಿರ್ಣಯ ಕೊಡುತ್ತಾರೆ. ರಾಮಾವತಾರಕ್ಕಿಂತ ಮೊದಲೂ ಸಹ ವೇದವ್ಯಾಸ ಅವತಾರವಿದೆ. 3ನೇ ಮಹಾಯುಗದಿಂದ ಆರಂಭಿಸಿ ವ್ಯಾಸರು ಬಹು ಮಹಾಯುಗಗಳಲ್ಲಿ ಅವತರಿಸಿದ್ದಾರೆ ಎಂದ ಕೌರ್ಮ ಪುರಾಣ ನಮಗೆ ಸೂಚಿಸುತ್ತಾ ಇದೆ. ಇದರಿಂದ ನಾವು ವಿಶೇಷವಾಗಿ ಏನು ತಿಳ್ಕೊಳ್ಬೇಕು? ಆದಿ ಮಧ್ಯ ಅಂತ್ಯದಲ್ಲಿರ್ತಕ್ಕಂಥ ಅವರು 3 ರೂಪ ಸಾಕಾಗಿತ್ತು, ಆದರೆ 5 ರೂಪವನ್ನು ತೋರಿಸಿದ್ರಿಂದ ಆದಿ ಮಧ್ಯದಲ್ಲೂ ಮಧ್ಯ ಅಂತ್ಯದಲ್ಲೂ ಅಂತ್ಯ ರೂಪವಾಗಿತ್ತು ನಾವು ಹೇಳಿದಾಗ 5 ರೂಪಗಳು ಬರುತ್ತದೆ. 5 ರೂಪ ಇರುವುದರಿಂದ ವೇದವ್ಯಾಸ ದೇವರೇ ಸರ್ವ ಮೂಲ ಆದ್ಯಂತರಹಿತ ಎಂದು ನಾವು ಚಿಂತಿಸಬೇಕು. ಹಾಗಾದರೆ 5 ಕಾಲದಲ್ಲಿ ಯಾವಾಗ ಅವತರಿಸಿದರು ಅಂದರೆ ವಿಶೇಷವಾದ ಪ್ರಮಾಣವನ್ನು ತೋರಿಸ್ತಾರೆ. ತೃತೀಯ ಸಪ್ತಮೋ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಂ ಅಜಾಯತಃ ಎಂಬ ಪ್ರಮಾಣಕ್ಕನುಸಾರವಾಗಿ ವೈವಸ್ವಂತ ಮನುವಿನ 71 ಮಹಾಯುಗಗಳಲ್ಲಿ 3ನೇ ಮಹಾಯುಗ, 7ನೇ ಮಹಾಯುಗ, 16ನೇ ಮಹಾಯುಗ, 25ನೇ ಮಹಾಯುಗ ಮತ್ತು 28ನೇ ಮಹಾಯುಗಗಳಲ್ಲಿ ಶ್ರೀಹರಿ ಸತ್ಯವತಿಯಲ್ಲಿ ಅವತರಿಸಿದನು. ಅದು 28ನೇ ಮಹಾಯುಗದಲ್ಲಿ ಮಾತ್ರ. ಹಾಗಾದರೆ 3ನೇ ಮಹಾಯುಗದಲ್ಲಿ 7, 16, 25ರಲ್ಲಿ ಹೇಗಾದರು ಎಂಬತಕ್ಕಂಥದ್ದನ್ನು ಆ ಭಕ್ತರು ತಾವು ತಿಳಿದುಕೊಳ್ಳಬೇಕು ಎಂದು ಬಿಟ್ಟಿದ್ದಾರೆ. ವೈವಸ್ವತ ಮನುವಿನ 28ನೇ ಮಹಾಯುಗದ ಕೃತಯುಗದಲ್ಲಿ ಶ್ರೀ ರಾಮಾವತಾರವಾಗಿರುವುದರಿಂದ ಅದಕ್ಕೂ ಹಿಂದಿನ ಮಹಾಯುಗಗಳ ಅವತಾರವಾದ ವ್ಯಾಸ ಅವತಾರವನ್ನು 17ನೇ ಅವತಾರವನ್ನಾಗಿ ಹೇಳಿ, ನಂತರ 18ನೇ ಅವತಾರ ದಾಶರಥಿ ರಾಮಾವತಾರವನ್ನು ಹೇಳಿರುವುದು ಯುಕ್ತವಾಗಿದೆ ಅಂತ ಶ್ರೀಮದಾನಂದ ತೀರ್ಥರು ನಿರ್ಣಯಿಸುತ್ತಾರೆ.
ನಾವು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ವೇದವ್ಯಾಸ ದೇವರು ರಾಮಾವತಾರಕ್ಕಿಂತ ಮುಂಚಿತವಾಗಿ ಅವತರಿಸಿದರು. 18ನೇ ಅವತಾರವಾಗಿ ರಾಮದೇವರನ್ನು ಹೇಳಿದರೂ ಸಹ 17ನೇ ಅವತಾರವಾಗಿ ವೇದವ್ಯಾಸ ದೇವರನ್ನು ಯಾಕೆ ಹೇಳಿದರು ಅಂದರೆ ರಾಮ ಅವತಾರಕ್ಕಿಂತಲೂ ವೇದವ್ಯಾಸ ದೇವರ ಅವತಾರವಿತ್ತು ಎಂಬುದನ್ನು ನಮಗೆ ತಿಳಿಯಬೇಕು. ಈ ವಿಷಯದಲ್ಲಿ ನಾವು ವೇದವ್ಯಾಸರನ್ನು ವಿಶೇಷ ಆಕಾರವಾಗಿ ತಿಳಿಯಬೇಕಾದರೆ ವೇದವ್ಯಾಸರ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ವಿಜ್ಞಾನರೋಚಿ ಪರಿಪೂರಿತಾಂತ ಬಾಹ್ಯಂಡ್ಯಕೋಶಂ ಹರಿತೋಪಲಾಭಂ ತರ್ಕಾಪಯೇದಂ ವಿಧಿಷರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಎಂದು ಶ್ರೀಮದಾನಂದರು ವೇದವ್ಯಾಸ ದೇವರನ್ನು ಕೊಂಡಾಡಿದ್ದಾರೆ. ಸಾಕ್ಷಾತ್ ಮಹಾವಿಷ್ಣು ಅವತಾರ, ಇದು ಮಹಾವಿಷ್ಣುವೇ ಆಗಿದ್ದಾನೆ. ಇವನಿಲ್ಲದ ಶಬ್ದ ಪ್ರಪಂಚವೇ ಇಲ್ಲ. ನಾವು ಆಡುತ್ತಿರುವ ಪಶು ಪಕ್ಷಿಗಳ ಸಮಸ್ತ ಶಬ್ದವೂ ಇವನೇ. ರಾಮಾಯಣ, ಮಹಾಭಾರತ, ಭಾಗವತ ಯಾವುದೇ ಲೇಖನದಿಂದ ನಮಗೆ ತಲುಪಿರುವ ಎಲ್ಲ ಪಾತ್ರಗಳ ಶಬ್ದ ಸಂಯೋಜನೆ ಇತರದೇ. ವಾಸ್ತವವಾಗಿ ನಮಗೆ ವೇದವ್ಯಾಸನಲ್ಲದೆ ಯಾರೂ ಪರಿಚಯವೇ ಇಲ್ಲ. ಯಾಕಂದರೆ ಎಲ್ಲ ಪಾತ್ರ ಪರಿಚಯ, ಚಿತ್ರ ಸಂಯೋಜನೆ, ನಿರ್ಮಾಣ ಸಕಲವೂ ಏಕಾಭಿನಯವಂತೆ ಸ್ವಾಸ್ಥವಾಗಿರತಕ್ಕಂಥದ್ದು. ಇಲ್ಲಿ ಅಭಿನಯವೇ ಇಲ್ಲ, ಯಾವ ಪಾತ್ರಕ್ಕೂ ಶಕ್ತಿಯೇ ಇಲ್ಲ. ಎಲ್ಲದರ ಶಕ್ತಿ ವೇದವ್ಯಾಸರೇ. ತಾವು ಪಾತ್ರದ ಹಿಂದೆ ಅಡಗಿಲ್ಲ, ಪಾತ್ರದೊಳಗೇನೇ ಇದ್ದು ಪ್ರಾಣಧಾರಕರಾಗಿದ್ದಾರೆ. ಆದರೂ ಲೋಕದಲ್ಲಿ ಬರೀ ಪಾತ್ರ ಪರಿಚಯ ಆಗಿದೆ ಹೊರತು ಅತಿ ಮುಖ್ಯವಾದ ಶ್ರೀ ವೇದವ್ಯಾಸರ ಪರಿಚಯವಾಗಿಲ್ಲ. ಭಗವದ್ಗೀತೆ ಕೃಷ್ಣನದು, ರಾಮಾಯಣದ ರಾಮನದು, ಮಹಾಭಾರತ ಪಾಂಡವರದು, ಕೌರವರದು ಎಂದು ಹೇಳುವುದು ತಪ್ಪೇ ಆಗಿದೆ. ರಾಮ, ಕೃಷ್ಣ, ವೇದವ್ಯಾಸರು ಒಬ್ಬನೇ ಶ್ರೀ ಮಹಾವಿಷ್ಣುವೇ. ಆದರೂ ಕೃಷ್ಣ ರೂಪದಿಂದ ಭಗವದ್ಗೀತೆ ಹೇಳಿದ್ದು ಮಾತ್ರ, ರಾಮರೂಪದಿಂದ ತನ್ನ ಚರಿತ್ರೆ ತೋರಿದ್ದು ಮಾತ್ರ ರಾಮಾಯಣ. ರಾಮನ ಚರಿತ್ರೆಯನ್ನು ಬರೆದಿದ್ದು ವೇದವ್ಯಾಸ ದೇವರೇ. ಶತಕೋಟಿ ವಿಸ್ತೀರ್ಣ ರಾಮಾಯಣ ನಮಗೆ ದೊರಕಿರುವುದು ಕೇವಲ 1% ವಾಲ್ಮೀಕಿ ಮೂಲಕ ವೇದವ್ಯಾಸ ತೋರಿಸಿದ ರಾಮಾಯಣ. ಇದು ತನ್ನ ಕಥೆಯೇ. ಆದರೂ ರಾಮ ತನ್ನಿಂದ ಅಭಿನ್ನವಾದ ಮತ್ತೊಂದು ಹೆಸರಿಡಲಾಗಿದೆ ಅಷ್ಟೇ. ಆದ್ದರಿಂದ ಜಗತ್ತಿನ ಸಮಸ್ತ ಶಬ್ದವು ಶ್ರೀ ವೇದವ್ಯಾಸರಿ ಎಂಜಿರು ಎಂದು ಕೋವಿದರು ನುಡಿದು ತೋರಿಸಿದ್ದಾರೆ. ರಾಮಕೃಷ್ಣದ ಅನಂತ ಅವತಾರಗಳನ್ನು, ಲಕ್ಷ್ಮಿ ಅನಂತ ರೂಪ ವರ್ಣನೆಯನ್ನು, ಬ್ರಹ್ಮದೇವರ ಸೃಷ್ಟಿ ಕಾರ್ಯವನ್ನು, ರುದ್ರದೇವರ ಮಹಿಮೆಗಳನ್ನು, ಇತರ ಎಲ್ಲ ದೇವತಾ ವರ್ಗದ ಗುಣಗಳನ್ನು ಹಾಗೂ ಮನುಷ್ಯರ ಸ್ವಭಾವ, ದುಷ್ಟ ರಾಕ್ಷಸರ ಸ್ವಭಾವ, ನೀತಿ, ಬಾಳ್ವೆ ಒಂದು ಚೂರು ತಪ್ಪದಂತೆ ಸಮಸ್ತವನ್ನು ಅದೆಷ್ಟೋ ಕಾಲದ ಹಿಂದೆಯೇ ಶಬ್ದದಿಂದ ಲೇಖನ ರೂಪದಲ್ಲಿ ದಾಖಲಿಸಿದ ಮಹಾಪುರುಷ ಶ್ರೀ ವೇದವ್ಯಾಸ. ಇಷ್ಟು ಕರಾರವಾಗಿ ದಾಖಲಿಸಿದ್ದು ಇಂದಿನವರೆಗೂ ಸ್ವಲ್ಪ ವ್ಯತ್ಯಾಸವಿಲ್ಲದೆ 14 ಲೋಕದ ವ್ಯಾಪಾರವನ್ನು ಗಮನಿಸಿದ ಸಾಮಾನ್ಯ ಜ್ಞಾನಿಗೂ ವೇದವ್ಯಾಸ ದೇವರ ಅಪ್ರತಿಮ ಗುಣ ಪರಿಚಯವಾಗುತ್ತೆ. ಇದೇ ಸರ್ವಜ್ಞರ ಮಹಿಮಾ. ಶ್ರೀ ವೇದವ್ಯಾಸರು ತ್ರಿಕಾಲಜ್ಞಾನಿಗಳು ಹಾಗೂ ಸರ್ವಜ್ಞರು. ತಮ್ಮನ್ನು ತಮ್ಮ ಲೇಖನ ಪಾತ್ರಧಾರಿ ಚಿಂತಿಸಿಕೊಂಡು ತಮ್ಮ ಅಲೌಕಿಕ ಗುಣ ಸಂಪತ್ತನ್ನು ತೋರಿಸಿದ್ದಾರೆ. ಇದು ಒಂದು ಸಾರ್ವಕಾಲಿಕ ಬರಹಗಾರರ ವ್ಯವಸ್ಥೆಯಲ್ಲಿದೆ, ಮತ್ತೇನು. ಶ್ರೀ ವೇದವ್ಯಾಸ ದೇವರನ್ನು ಸಾಧಾರಣ ಒಬ್ಬ ಋಷಿ ಎಂದು ಕೆಲವರು ಬಿಂಬಿಸಲಿ ಎಂದು ತಾವೇ ನುಡಿದು ಲೋಕದಲ್ಲಿ ಅಂತಹರ ಯೋಗ್ಯತೆ ಅತಿ ನೀಚತನವಾದುದು ಎಂದು ಸಾರಿ ಹೇಳಿದ್ದಾರೆ. ವಿಷ್ಣುವೇ ಅತಿ ಶ್ರೇಷ್ಠ ದೇವತೆ, ಭಿನ್ನವೇ ಸಮಸ್ತ ಜೀವ ಜಡಗಳಲ್ಲಿ ಎಂದು ಸಾರಿ ಹೇಳಿದ್ದಾರೆ. ಇವರ ವಿರುದ್ಧವಾಗಿ ಕೆಲವರು ನೀಚಿಗೆ ಜೀವರು ತಿಳಿಯುತ್ತಾರೆ. ಆದ್ದರಿಂದಲೇ ಅವರಿಗೆ ನಿತ್ಯ ದುಃಖವಾದ ನರಕಾದಿಗಳು ವ್ಯವಸ್ಥೆ ಎಂಬುದನ್ನು ತಿಳಿಸಿ ಹೇಳಿದ್ದಾರೆ. ಶ್ರೀ ವೇದವ್ಯಾಸ ದೇವರು ಯಾವ ಜೀವರ ಯೋಗ್ಯತೆ ಬದಲಾಗುವಂತೆ ಎಂದೂ ಹೇಳಿಲ್ಲ. ಎಲ್ಲರೂ ಅವರವರ ಯೋಗ್ಯತಾನುಸಾರವೇ ತಮ್ಮನ್ನು ತಿಳಿಯುತ್ತಾರೆ ಹಾಗೂ ಅದಕ್ಕೆ ತಕ್ಕ ಮಾರ್ಗದಲ್ಲಿ ಪ್ರಯಾಣಿಸಿ ಅವರ ಆದ ಮುಕ್ತಿಯನ್ನು ಪಡೆಯುತ್ತಾರೆ. ಇದನ್ನು ಶ್ರೀಕೃಷ್ಣನು ತನ್ನ ವಾಹನವಾದ ಗರುಡನ ಮೂಲಕ ಲೋಕ ಪ್ರಚಾರ ಮಾಡಿ ತಮ್ಮನ್ನು ಎಲ್ಲಿಯೂ ತಮ್ಮ ಗೌಪ್ಯತೆಯನ್ನು ಬಿಟ್ಟುಕೊಟ್ಟಿಲ್ಲ. ಆಯಾ ಜೀವರೇ ತಮ್ಮನ್ನು ತಿಳಿದು ಅವರೇ ತಕ್ಕ ಮಾರ್ಗದಲ್ಲಿ ಹೋಗಲಿ ಎಂದು ಸೂಚನೆ ಕೊಟ್ಟಿದ್ದಾರೆ ಶ್ರೀ ವೇದವ್ಯಾಸ ದೇವರು. ವಿಶ್ವದ ಗುರು ಕೇವಲ ಭರತಖಂಡ ಭರತ ದೇಶಕ್ಕಾಗಿ ಅಲ್ಲ, ಚತುರ್ಮುಖ ಬ್ರಹ್ಮನ ಪುತ್ರರಾದ ವಶಿಷ್ಠ ಋಷಿಗಳ ಪುತ್ರ ಶಕ್ತಿ ಋಷಿಗಳು, ಇವರ ಪುತ್ರ ಪರಾಶರ ಋಷಿಗಳು, ಇವರ ಮಗನೇ ಶ್ರೀ ವೇದವ್ಯಾಸ. ಆದ್ದರಿಂದ
ಶ್ರೀ ವೇದವ್ಯಾಸ ವಶಿಷ್ಠರ ಪ್ರಪೌತ್ರ ಎನಿಸಿದ್ದಾರೆ. ವೇದವ್ಯಾಸದೇವರು ಮಹಾವಿಷ್ಣು 17ನೇ ಅವತಾರದ ಭಾಗವತದಲ್ಲಿ ತಾವೇ ತಿಳಿಸಿದ್ದಾರೆ. ಅಂದರೆ ರಾಮಕೃಷ್ಣರಿಗಿಂತಲೂ ಮುಂಚಿತವಾಗಿ ಧರೆಯಲ್ಲಿ ಕಾಣಿಸಿಕೊಂಡಿದ್ದು ಎಂದಾಗುತ್ತದೆ. ಬಹಳ ಹಿಂದೆ ವೇದದ ರಾಶಿ ಒಂದೇ ಆಗಿದ್ದು ಅದು ದೇವಲೋಕಕ್ಕೆ ಸೀಮಿತವಾಗಿರುತ್ತದೆ. ದೇವತೆಗಳು ಅದನ್ನು ಕ್ರಮವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಆದರೆ ನಮ್ಮ ಲೋಕದಲ್ಲಿ ಹುಟ್ಟಿದ ಸಾಧಕ್ಕೆ ಅದು ಕಠಿಣವಾಗಿದ್ದು ಅದ ಕಾರಣ ವೇದದ ರಾಶಿಯನ್ನು ಭಾಗ ಮಾಡಿ ವರ್ಗವೆಂದು ವಿಭಾಗಿಸುವುದರಿಂದ ವೇದವ್ಯಾಸರಾದರು. ಇವರು ತಾವು ದೇವಲೋಕದಲ್ಲಿ ಅಂದರೆ ಅವತಾರ ಪೂರ್ವದಲ್ಲಿ ರಚಿಸಿದ ಉಪನಿಷತ್ತುಗಳು, ಪುರಾಣ, ಉಪಪುರಾಣಗಳು ಇಹಲೋಕದಲ್ಲಿಯೇ ವ್ಯಕ್ತ ಮಾಡಿದರು. ಆದ್ದರಿಂದ ಉಪನಿಷತ್ತಾಗಲಿ ಪುರಾಣಗಳಾಗಲಿ ಯಾವುದೇ ಕಾಲದ ನಂಟು ಇರುವುದಿಲ್ಲ. ಎಂದು ಹುಟ್ಟಿತು, ಎಂದು ಅದಕ್ಕೆ ಅಂತ್ಯವಾಯಿತು ಎಂಬತಕ್ಕಂಥದ್ದು ಯಾರೂ ಹೇಳೋಕ್ಕೆ ಸಾಧ್ಯವಿಲ್ಲ. ಸದಾ ಕಾಲಕ್ರಮೇಣ ಭೂಲೋಕದಲ್ಲಿ ಪ್ರಚಾರವಾಗುತ್ತಿರುತ್ತದೆ. ಒಂದೊಂದು ಕಲ್ಪದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ವೇದವ್ಯಾಸರೇ ಉಲ್ಲೇಖಿಸಿದ್ದಾರೆ. ಕೃತಿಯುಗ ಪುರಾಣಗಳು, ಕಲಿಯುಗದ ಪುರಾಣಗಳು ತ್ರೇತಾದ್ವಾಪರ ಯುಗದಲ್ಲೇ ಪ್ರಚಾರವಾಗಿದ್ದವು. ಆದ್ದರಿಂದ ಎಲ್ಲ ಪುರಾಣವು ಎಲ್ಲ ಕಾಲಕ್ಕೂ ಉಪಲಬ್ಧವಾಗಿದೆ. ಪುರಾಣ ಸಾತ್ವಿಕ ರಾಜಸ ತಾಮಸಿಕ ಹೆಸರಿಸುವುದು ಎಲ್ಲ ವರ್ಗದ ಜೀವನ ಚಿತ್ರಣ ಸ್ಪಷ್ಟಪಡಿಸಲು ಅಂತ ತಿಳಿಯಬೇಕು. ಕೋರ್ಟಿನಲ್ಲಿ ವಾದ ವಿವಾದ ಸಂದರ್ಭದಲ್ಲಿ ಹಿಂದಿನ ಕೇಸು ದಾಖಲಿಸುವಂತೆ ಪುರಾಣದ ರಚನೆಯಾಗಿದೆ. ಎಲ್ಲ ಪುರಾಣ, ಇತಿಹಾಸ, ಉಪನಿಷತ್ತುಗಳು ಸಾಧಕಕ್ಕೆ ಅತೀವ ಉಪಯುಕ್ತ ವೇದಿಕೆಗಳು. ಯಾವುದೇ ಪುರಾಣದಲ್ಲಿ ಎಲ್ಲಿ ರಚನೆಯಾಯಿತು, ಅದರ ಆದಿ ಯಾವುದು, ಅಂತ್ಯ ಯಾವುದು ಎಂದು ಹೇಳಲಾಗಲ್ಲ. ಶ್ರೀ ವೇದವ್ಯಾಸದೇವರು ಚಿರಂಜೀವಿಗಳನ್ನು ಬಿಂಬಿತರಾಗಿದ್ದಾರೆ. ವಸ್ತುತಃ ಇವರೊಬ್ಬರೇ ನಿತ್ಯರು, ಉಳಿದವರೆಲ್ಲರೂ ಅನಿತ್ಯರು, ಅಸ್ವತಂತ್ರರು. ಆದ್ದರಿಂದ ಅವರ ಆರನ್ನೂ ಇವರ ಸಮಕ್ಷಮದಲ್ಲಿ ತಾಳೆ ಹಾಕುವುದು ಅಸಮಂಜಸ್ಯವೆನಿಸುವುದು. ನಾವಾಡುವ ಪ್ರತಿ ಮಾತನ್ನು, ನೀವು ಆಡುತ್ತಿರುವ ಪ್ರತಿ ಮಾತನ್ನು, ಮುಂದೆ ಆಡಬಹುದಾದ ಪ್ರತಿ ಮಾತನ್ನು ಬಹಳ ಹಿಂದೆಯೇ ದಾಖಲಿಸಿರುವ ವೇದವ್ಯಾಸರು ತಮ್ಮನ್ನು ಎಂದೂ ಎಲ್ಲಿಯೂ ಬಹಿರಂಗಪಡಿಸಿಕೊಂಡಿಲ್ಲ. ಪಶು ಪಕ್ಷಿಗಳ ಶಬ್ದವು, ಜಡ ಪದಾರ್ಥದ ಘರ್ಷಣೆಯು ಶಬ್ದವು, ಇಡೀ ಪ್ರಳಯದ ಭೀಕರ ಶಬ್ದವನ್ನು ಸಹ ಹಾಗೆ ತಯಾರಿಸಲಾಗಿದೆ. ಕೇವಲ ಕಾಲಕ್ಕಾಗಿ ಅದು ನಿರೀಕ್ಷಿತವಾಗಿದೆ. ಕಾಲವೂ ಸಹ ವೇದವ್ಯಾಸ ಶಬ್ದದೊಳಗೆ ಲೀನವಾಗಿದೆ. ಪ್ರತಿ ಉಸಿರಿನ ಶಬ್ದ ವೇಗ, ಅದು ಉಸಿರು ಶ್ರೀ ವೇದವ್ಯಾಸರ ಕೊಡುಗೆ. ಎಲ್ಲ ಧ್ವನಿ, ಎಲ್ಲ ವರ್ಣಗಳು ವೇದವ್ಯಾಸರಲ್ಲಿ ಆಶ್ರಯ ಪಡೆದು ನಿತ್ಯ ಎನಿಸಿದೆ. ಪುರುಷಕೃತವಲ್ಲದ ಸಕಲ ವೇದಗಳು ಶ್ರೀ ವೇದವ್ಯಾಸ ಹೃದಯದಲ್ಲಿ ನೆಲೆಯಾಗಿದೆ. ವೇದ ಅಪೌರುಷೀಯ ಎಂದು ಬಣ್ಣಿಸಿದ್ದರು. ಶ್ರೀ ವೇದವ್ಯಾಸರ ಅಧೀನದಲ್ಲೇ ಇರುವಂತಾಗಿದೆ. ಆದ್ದರಿಂದ ಸಕಲ ವಾಗ್ಮಯವೂ ಶ್ರೀ ವೇದವ್ಯಾಸ ಸತ್ತಾಗಿದೆ. ಇದು ಕಾರಣ ಎಲ್ಲ ಶಬ್ದಗಳು ಎಲ್ಲೇ ಆಗಲಿ ಅದು ವೇದವ್ಯಾಸರ ಲೋಕಕ್ಕೆ ಪರಿಚಯವಾಗಿರುವುದು. ಮಹಾಸಮುದ್ರದಲ್ಲಿ ಒಂದು ಹನಿ ಮಾತ್ರ ಪರಿಚಯವಾಗುವಂತೆ, ಮೇರು ಪರ್ವತದಲ್ಲಿ ಯಾವುದೋ ಶತಾಂಶವನ್ನು ಪರಿಚಯಿಸುವಂತೆ ಇಡೀ ಶಬ್ದ ಪ್ರಪಂಚ ಆಕಾಶ ಆಸೆಯಲ್ಲಿ ಕಾಣುತ್ತಿದೆ. ಆಕಾಶದ ಗುಣವೇ ಶಬ್ದ. ಇದು ಲೋಕದಲ್ಲಿ ವೇದವ್ಯಾಸರು ಗಣಪತಿಯ ಸಹಾಯದಿಂದ ಭಾಗವತಾದಿ ಪುರಾಣವನ್ನು ಬರೆಸಿದರು ಎನ್ನುತ್ತಾರೆ. ಪ್ರಸ್ತುತ ಶ್ರೀ ಗಣಪತಿ ಅಂದರೆ ಶ್ರೀ ಮಹಾವಿಷ್ಣುವೇ. ಗಣ ಅಂದರೆ ಸಮಸ್ತ ಜೀವಗಣ. ಚತುರ್ಮುಖದಿಂದ ಸೃಜಿಸಿದ ಭೂತಾಕಾಶಿಕ ಮಹಾರುದ್ರದೇವರ ಪುತ್ರನ ಗಣಪತಿಗೆ ಅಭಿಮಾನ ಹುಟ್ಟಿಸಿದಿಂದ ಅವ ಆಕಾಶಕ್ಕೆ ಅಭಿಮಾನಿ ಆದ ಅಧಿಪತಿ ಎಂದು ಕರೆಸುತ್ತಾರೆ. ಅಧಿಪತಿ ಅಂದರೆ ಮಹಾವಿಷ್ಣುವೇ ಮುಖ್ಯಪತಿ. ಅವನಿಂದಲೇ ಪ್ರಸಾದ ರೂಪದ ಗಣಪತಿಗೆ ವಹಿಸುವುದರಿಂದ ಅವ ಅಧಿಪತಿ ಎನಿಸುತ್ತಾನೆ. ಶ್ರೀ ವೇದವ್ಯಾಸರ ಅಖಂಡ ಶಬ್ದಗಳ ಭಂಡಾರ ಆಕಾಶ. ಇದರಿಂದ ನಮಗೆ ತಿಳಿಯಬಹುದು ವೇದವ್ಯಾಸರ ಶಬ್ದ ಪ್ರಪಂಚ. ಆಕಾಶವನ್ನು ಅಳೆದವರಾರು ಇಲ್ಲವೇ ಇಲ್ಲ. ಎಲ್ಲರೂ ನೋಡಿದವರು, ನೋಡಿದವರೇ ಆಗಿದ್ದಾರೆ, ನೋಡದವರೇ ಆಗಿದ್ದಾರೆ. ತಮ್ಮ ತಮ್ಮ ಅತೀ ಪುಟ್ಟ ಹೃದಯ ಆಕಾಶ ಪರಿಚಯ ಇಲ್ಲದವರಿಗೆ ಬಾಹ್ಯಾಕಾಶ ತಿಳಿಯದು. ಎಲ್ಲರೂ ಮಹಾಸಮುದ್ರ ಕಂಡರೂ ಕಾಣದವರೇ ಆಗಿದ್ದಾರೆ. ಮೇರು ಪರ್ವತ ಕಂಡರೂ ಕಾಣದವರೇ ಆಗಿದ್ದಾರೆ. ಎಲ್ಲರೂ ಶಬ್ದ ಪ್ರಪಂಚ ಕಂಡರೂ ಕಾಣದವರೇ ಆಗಿದ್ದಾರೆ. ಸಾಕಲ್ಯನ ತಿಳಿದವರು ಹಾಗೂ ಇದಾವುದು ಯಾರೊಬ್ಬರ ಅಧೀನ ಅಂತ ಹೇಳುವುದಕ್ಕಾಗೋದಿಲ್ಲ. ಎಲ್ಲವೂ ಭಗವಂತ ಅಧೀನ ಮಾತ್ರ ಎಂದು ಸ್ಪಷ್ಟವಾಗಿದೆ. ಇದನ್ನು ತಿಳಿಯದವರೇ ನಾವೆಲ್ಲರಾಗಿದ್ದೇವೆ. ಇದೇ ಶ್ರೀ ವೇದವ್ಯಾಸರ ಪರಿಚಯ. ಯಾರು ಶ್ರೀ ವೇದವ್ಯಾಸರ ಪರಿಚಯಿಸಲಾರರು? ಪರಿಚಯಿಸಲು ಬೇಕಾದ ಶಬ್ದಗಳೇ ಶ್ರೀ ವೇದವ್ಯಾಸರ ಸಂಪತ್ತು. ಆದ್ದರಿಂದ ಇವರು ಸ್ವಯಂ ಪ್ರಕಾಶಕರು. ಸೂರ್ಯನನ್ನು ತೋರಿಸಲು ಸಾಹಸ ಪಡುವಂತೆ ಮಾತ್ರ ಈ ಕೃತಿ. ಜಗತ್ತನ್ನೇ ತೋರಿಸುವ ಸೂರ್ಯನ ನಾವು ಪರಿಚಯಿಸಲು ಸಾಧ್ಯವಿಲ್ಲ.
ಆದರೂ ವೇದವ್ಯಾಸರ ಸ್ಮರಣೆ ಪ್ರತಿ ಜೀವರಿಗೂ ಪ್ರತಿ ನಿಮಿಷದಲ್ಲೂ ಮಾಡಲೇಬೇಕಾದ ಕರ್ತವ್ಯ. ಇಂತಹ ಕರ್ತವ್ಯಚ್ಯುತರಾಗಿ ಬಾಳು ಬದುಕುತ್ತಿರುವ ವರ್ಗದವರಿಗೆ ಜ್ಞಾಪಿಸಲು ಪ್ರತಿ ವರ್ಷ ವೇದವ್ಯಾಸರ ಪೂಜಾ ವಿಧಿಯನ್ನು ಆಶ್ವೀಜ ಮಾಸ ಮೊದಲ 10 ದಿನಗಳನ್ನು ಸೂಚಿಸಲಾಗಿದೆ. ಅದರಲ್ಲೂ ಮೂಲಾಕ್ಷಾದಿಯಲ್ಲಿ ವೇದವ್ಯಾಸ ಆರಾಧನೆ ಅವಶ್ಯಕವಾಗಿದೆ. ಅಲ್ಲಿಂದ ಶ್ರವಣ ಶಾಂತಿಯ ಚರಣದಲ್ಲಿ ವೇದವ್ಯಾಸ ದೇವರನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಕಾರ್ಯಕ್ರಮ ಲೋಕದಲ್ಲಿ ಪ್ರಸಿದ್ಧಿ ಪಡೆದಿದೆ. ಮೂಲ ನಕ್ಷತ್ರ ಆದಿ ಎಂಬುದು ಎಲ್ಲದರ ಮೂಲ ಎಂಬ ಅರ್ಥವಿದೆ. ಇದು ನಮ್ಮ ಶ್ರವಣದಲ್ಲಿ ನಿಂತಾಗ ಅದು ಮನನ ನಿಜಾಸರ ಮೂಲಕ ಪರಮ ಸೋಪಾನ ಸೇರುವ ದಿವ್ಯ ಶಕ್ತಿ ಮಾರ್ಗ ಎನಿಸಿದೆ. ಶ್ರವಣದ ಅಂತ್ಯ ಅಂದರೆ ಶ್ರವಣದಿಂದ ಹುಟ್ಟಿದ ಜ್ಞಾನ ಮನನ ರೂಪವಾಗಿ ವಿಶೇಷ ಶ್ರವಣ ಹೊಂದಿ ಜ್ಞಾನ ರೂಪದಲ್ಲಿ ಇಳಿದು ಆತ್ಮನಿವೇದನೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತದೆ. ಆದ್ದರಿಂದ ಶ್ರೀ ವೇದವ್ಯಾಸ ಪ್ರತಿರೂಪವಾದ ಸಕಲ ಸಶಾಸ್ತ್ರಗಳನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪೂಜಿಸುವುದೇ ಶ್ರೀ ವೇದವ್ಯಾಸರ ಪೂಜೆ ಎನಿಸಿದೆ. ನಮ್ಮೆಲ್ಲರ ಪಾಲಿಗೆ ಅವರ ಪ್ರಸಾದ ರೂಪವಾಗಿ ಸದಾಗಮ ಶಬ್ದ ನಮ್ಮ ಕಿವಿ ಸೇರಿದಾಗ ಅಂತಃಕರಣ ಶುದ್ಧಿ ಹೊಂದುತ್ತದೆ. ತನ್ಮೂಲಕ ಯೋಗ್ಯ ಗುರು ಸೇವಾ ಲಭಿಸಿ ಮೋಕ್ಷ ಸಂಪತ್ತನ್ನು ಪಡೆಯಬಹುದು. ಇಂತಹ ಮಹೋನ್ನತ ಸಂಪನ್ನ ದಯಪಾಲಿಸಬೇಕೆಂದು ವೇದವ್ಯಾಸರು ವಿನಂತಿ ಮಾಡಿಕೊಳ್ಳೋಣ. ವೇದವ್ಯಾಸ ಗುಣಪೂರ್ಣ ಆದಿದೇವನೇ ಪ್ರಭುವೇ, ವೇದರಾಶಿ ವಿಭಾಗಿಸಿ ಗಜ್ಜ ಪಜ್ಜ ರೂಪದಲ್ಲಿ ಸದ್ದಿಲ್ಲದೆ ಪೂರೈಸಿದಂಬಾದರಾಗಿಳೆಯತಿಯೇ, ವೇದಗಮ್ಯ ಸದಾಗಮ ಪಾವನ ಸುಚರಿತನು, ಸುವಾರ್ತಿಯ ನೀಡಿದನು ಬವಣಿಯ ನೀಗಿದನು, ಸಕಲ ವಾಗ್ಮಯ ನೀನು ಸಕಲ ಧ್ವನಿಯು ನೀನು, ತರ್ಕಶಾಸ್ತ್ರ ಪುರಾಣವ ಸಕರ್ತು ಭಾಗವತಕ್ಕೆ ಮತ್ಸ್ಯ ಗಂಧೆ ಪುರಾತನ, ಸತ್ಯವತಿ ಪ್ರವರ್ತನ ನಿತ್ಯ ಜ್ಞಾನ ವಿನೂತನ, ಸತ್ಯ ಸಂಕಲ್ಪಕರ್ತನ, ಅಖಿಲ ಶಬ್ದ ರಾಶಿಯ ನಿಖಿಲ ಶಾಸ್ತ್ರ ಪ್ರಕ್ರಿಯೆ ಸೌಖ್ಯ ತೀರ್ಥ ವೇದವ್ಯಾಸ ಮೋಕ್ಷದಾತನ ರೂಪವು ಶ್ರೀ ವೇದವ್ಯಾಸ ಗುಣಪೂರ್ಣ ಎಂಬುದು ವೇದವ್ಯಾಸರ ವಿಶೇಷ ಸ್ತವನವನ್ನು ನಾವು ಹೇಳಬಹುದು. ವೇದವ್ಯಾಸ ದೇವರು ಪ್ರತಿ ವರ್ಷ ನಾವು ಗುರುಪೂರ್ಣಿಮೆಯಿಂದ 5 ಬಾರಿ ನಾವು ಚಿಂತಿಸುವುದು ಈ 5 ರೂಪವನ್ನು 5 ಯುಗದಲ್ಲಿ ಅವತಾರ ಮಾಡಿದ್ದನ್ನು ನೆನಪಿಸುತ್ತದೆ. ಅದು ವೇದ ವಿಭಾಗವನ್ನು ಮಾಡಿದ್ದಾಗಲಿ, ಬ್ರಹ್ಮಸೂತ್ರವನ್ನು ಮಾಡುವುದಾಗಲಿ, ಪುರಾಣವನ್ನು ರಚಿಸುವುದಾಗಲಿ ಮತ್ತು ಭಾಗವತವನ್ನು ಅಂತ್ಯದಲ್ಲಿ ಮಹಾಭಾರತವನ್ನು ರಚಿಸುವುದು ಮತ್ತು ಭಾಗವತವನ್ನು ರಚಿಸುವುದನ್ನಾಗಿ 5 ವಿಭಾಗವನ್ನಾಗಿ ತಿಳಿಯಬಹುದು ಆಗಿದೆ. ಆದ್ದರಿಂದ 5 ಯುಗದಲ್ಲಿ ಶ್ರೀ ವೇದವ್ಯಾಸರ ಅವತಾರವಾಗಿದೆ ಎಂಬುದನ್ನು ಸಹ ಅರ್ಥಪೂರ್ಣವಾಗಿ ನಾವು ಚಿಂತಿಸಬಹುದಾಗಿದೆ. ಇಂತಹ ವಿಶೇಷ ಆಕಾರವನ್ನು ಕಲ್ಪಿಸಿದ ಶ್ರೀ ವೇದವ್ಯಾಸರ ಚಿತ್ರಣವನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ತಿಳಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಮಹತ್ವಪೂರ್ಣವಾಗಿದೆ. ಪುರುಷೋತ್ತಮ ಅಂದರೆ ಬೇರೆ ಯಾರೂ ಇಲ್ಲ, ನಮ್ಮ ವೇದವ್ಯಾಸ ದೇವರೇ. ಈ ಶಬ್ದವನ್ನು ತೋರಿಸಿದ ದಿವ್ಯ ಮಹಾತ್ಮರು ಅವರೇ ನಮ್ಮ ಬಿಂಬರೂಪಿ. ಆ ಬಿಂಬರೂಪವನ್ನು ನಾವು ಕರೆಯಲು ಶಬ್ದವೇ ಬೇಕು. ಆ ಶಬ್ದವನ್ನು ತೋರಿಸುವರೇ ವೇದವ್ಯಾಸ ದೇವರು. ಆದ್ದರಿಂದ ಇವೆಲ್ಲವೂ ಬಿಂಬನ ಪೂಜೆ, ಬಿಂಬೋಪಾಸನೆ ಎನಿಸಿದೆ. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಮಾಡಿ ಅವರ ವಿಷಯ ಅವರ ಅಂತರ್ಯಾಮಿ ಪುರಂದರನಿಗೆ ಇಷ್ಟಾಂತರ ಮುಕ್ತಿ ವಿಧೇಯ ಮಾಡಿ ಹೇಳಿ ಇಂತಹ ಸುಜ್ಞಾನ ನಮಗೆ ಅವಕಾಶ ನೀಡಿದ್ದು ಈ ಮನುಷ್ಯ ಜನ್ಮ. ಆದ್ದರಿಂದ ಮನುಷ್ಯ ಜನ್ಮದಲ್ಲಿ ಬಂದಂಥ ನಮಗೆ ಸಹಾಯಕರಾಗಿದ್ದು ನಮ್ಮ ತಂದೆ ತಾಯಿಗಳು. ಅವರು ಇರುವುದಕ್ಕೆ ಗುರು ಹಿರಿಯರು ವಿಶೇಷವಾಗಿ ಅನುಗ್ರಹಿಸಿದರು. ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳಾಗಿ ಅನುಗ್ರಹಿಸಿದರು. ವಾಯುದೇವರು ಎಲ್ಲರಲ್ಲೂ ನಿಂತು ಭಗವಂತನ ವಿಶೇಷ ಆಜ್ಞೆಯನ್ನು ಪರಿಪಾಲಿಸಿದರು. ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರ ಭಗವಂತ ಶ್ರೀ ವೇದವ್ಯಾಸ ಮಾತ್ರ ಅವನೇ ನಮ್ಮ ಬಿಂಬರೂಪ. ಬೇಕಾದರೆ ಏನು ಮಾಡಬೇಕು? ಅತಿರೋಹಿತ ವಿಜ್ಞಾನಾದ್ವಾಯುರಪಿ ಅಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾವಂ ಪರಮಾತ್ಮ ಸನಾತನಃ. ಮುಖ್ಯವಾದ ಅಮೃತಮಯವರಾಗಿರ್ತಕ್ಕಂಥ ವೇದವ್ಯಾಸ ದೇವರನ್ನು, ಅವರ ವಿಶೇಷ ಅನುಗ್ರಹವನ್ನು ನಾವು ನೆನಪಿಸಿಕೊಳ್ಳಬೇಕು, ಜ್ಞಾಪಿಸಬೇಕು. ಅನುಗ್ರಹಮುಖರಾಗಿ ಎಂದು ಕೇಳಿಕೊಳ್ಳಬೇಕು. ಭಕ್ತಾನಾಂ ಸ್ಮರಣಂ ವಿಷ್ಣೋ ನೆಚ್ಚ ಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತೂ ನೈವಾನ್ಯ ಕ್ವಚಿದಿಶ್ಯತೆ ಎಂದು ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ
ವೇದವ್ಯಾಸ ದೇವರೇ ತಿಳಿಸಿದಂತೆ ಅವರನ್ನು ಹೇಗೆ ನಮಸ್ಕರಿಸಬೇಕಪ್ಪ ಅಂದರೆ ಅಗ್ನೇನ ಯಶಪತಾರಾಯೇ ಅಸ್ಮನ್ ವಿಶ್ವಾನ ದೇವಾ ವಯನಾನಿ ವಿದ್ವಾನ್ ಯೋಜ್ಯೋ ಅಸ್ಮನ್ ಜೋಹಾನಮೇನೋ ಭೂಯಿಷ್ಟಾಂತೆ ನಮ ಭಕ್ತಿ ವಿಧೇಮ ಭೂಯಿಷ್ಟಾಂತೆ ನಮ ಭಕ್ತಿ ವಿಧೇಮ ಭೂಯಿಷ್ಟಾಂತೆ ನಮ ಭಕ್ತಿ ವಿಧೇಮ ಎಂದು ವಿನಮ್ರವಾಗಿ ವೇದವ್ಯಾಸ ದೇವರನ್ನು ಅಂದರೆ ಸಾಕ್ಷಾತ್ ನಮ್ಮ ಬಿಂಬನನ್ನು ಎಲ್ಲರಲ್ಲಿರ್ತಕ್ಕಂಥ ಬಿಂಬನನ್ನು ನಾವು ನಮಸ್ಕರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತ ಶ್ರೀಕೃಷ್ಣಾರ್ಪಣಿಸು. ಹರಿ ಓಂ ಹರಿ ಓಂ ಹರಿ ಓಂ.